ಹಾಯ್ ಹಲೋ ನಮಸ್ಕಾರ. ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಅಂತ ಹೇಳಿ ಬಂದಾಗ ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ. FD, RD, ಪೋಸ್ಟ್ ಆಫೀಸ್ಗಳಂತಹ ಟ್ರೆಡಿಷನಲ್ ಸ್ಕೀಮ್ಗಳ ಜೊತೆಗೇನೆ ನಮ್ಮ ಸೇವಿಂಗ್ಸ್ ಅನ್ನ ಉಳಿಸುವ ಮತ್ತೆ ಬೆಳೆಸುವಂತಹ ಮ್ಯೂಚುವಲ್ ಫಂಡ್, ಸ್ಟಾಕ್ಸ್ ನಂತ ಹೂಡಿಕೆಗಳು. ಹಣಕಾಸು ವಿಚಾರ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಣಕಾಸು ವಿಚಾರದಲ್ಲಿ ನಮ್ಮ ಹಣವನ್ನ ಅಂದ್ರೆ ನಾವು ಕಷ್ಟಪಟ್ಟು ದುಡಿದಿರುವಂತ ಸಂಪಾದಿಸಿರುವಂತ ಹಣವನ್ನ ನಾವು ಹೇಗೆ ದುಡಿಸ್ಕೊಳ್ತೀವಿ, ಹೇಗೆ ಅದನ್ನ ಬೆಳೆಸ್ತೀವಿ ಅಂತ ಹೇಳುವಂಥದ್ದು ತುಂಬಾ ಮುಖ್ಯ. ಬಹಳಷ್ಟು ಜನ ಮಾಡುವಂತ ತಪ್ಪೇನು ಗೊತ್ತಾ, ಕಷ್ಟಪಟ್ಟು ದುಡಿತಾರೆ, ಒಳ್ಳೆ ಸಂಪಾದನೆನೂ ಮಾಡಿರ್ತಾರೆ, ಆ ಹಣವನ್ನ ಉಳಿತಾಯ ಖಾತೆ ಅಥವಾ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹಾಕಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಹಾಗೆ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹಾಕ್ಬಿಟ್ಟು ಖಾಲಿ ಕೂತ್ರೆ ಅದರಲ್ಲಿ ಗ್ರೋತ್ ಆಗತ್ತಾ? ಇಲ್ಲ. ಅಂದ್ರೆ ನಿಮ್ಮ ಉಳಿತಾಯ ಬೇಗನೆ ಬೆಲೆ ಕಳ್ಕೊಂಡ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ಕೂಡ ತಾವು ದುಡಿದಂತ ಹಣ ಇನ್ನೂ ಜಾಸ್ತಿ ಆಗಬೇಕು, ಬೇಗ ಬೆಳಿಬೇಕು ಅಂತ ಇರುತ್ತೆ. ಸೊ ಅದು ಹೇಗೆ? ಅದಕ್ಕೆ ಕಾಂಪೌಂಡಿಂಗ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನಿಮಗೆ ಕಾಂಪೌಂಡಿಂಗ್ ಅಂತ ಹೇಳಿದ್ರೆ ಏನು ಗೊತ್ತಾ? ಪವರ್ ಆಫ್ ಕಾಂಪೌಂಡಿಂಗ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ? ಬಹುಶಃ ಕೇಳಿರ್ಬೋದು. ಪ್ರತಿ ಸಲವೂ ಕೂಡ ಕಾಂಪೌಂಡಿಂಗ್ ಬಗ್ಗೆ ಮಾತನಾಡುವಾಗ SIP ಯನ್ನೇ ಉದಾಹರಣೆಯಾಗಿ ಕೊಡ್ತೀವಿ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ SIP ಒಳ್ಳೆಯ ರಿಟರ್ನ್ಸ್ ಕೊಡುತ್ತೆ ಲಾಂಗ್ ರನ್ ಅಲ್ಲಿ. ಮತ್ತೆ ಸುಲಭವಾಗಿ ಯಾರು ಬೇಕಾದರೂ SIP ಮೂಲಕ ಇನ್ವೆಸ್ಟ್ ಮಾಡಬಹುದು. ಅದೇ ಶೇರ್ ಮಾರ್ಕೆಟ್ ಅಥವಾ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಬಂದಾಗ ಸುಮ್ಮನೆ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಆಗಲ್ಲ. ಅಲ್ಲಿ ಸಾಕಷ್ಟು ತಿಳುವಳಿಕೆ ನಿಮಗೆ ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಹಾಕಿದಂತ ಹಣ ಬೇಗನೆ ಕರಗೋಗುವಂತ ಅಥವಾ ಕಳ್ಕೊಳ್ಳುವಂತ ಸಾಧ್ಯ ಇದೆ. ಆದ್ರೆ SIP ಯಲ್ಲಿ ನೀವು ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡಬಹುದು. ಅದೇ ತರ ನೀವು ದುಡಿದಂತ ಹಣವನ್ನ ಬೇಗ ಬೆಳೆಸಬಹುದು. ಆದರೆ SIP ಬಗ್ಗೆಯೂ ಕೂಡ ನಿಮಗೆ ಗೊತ್ತಿರಬೇಕು, ಅದರಲ್ಲೂ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ನೋಡಿ, SIP ಯಲ್ಲಿರುವಂತಹ ಮೇಜರ್ ಪ್ಲಸ್ ಪಾಯಿಂಟ್ಸು, ನಿಮ್ಮ ಹೂಡಿಕೆಯನ್ನ ಬೆಳೆಸುವ ಮತ್ತೆ ಒಳ್ಳೆ ರಿಟರ್ನ್ಸ್ ಗಳಿಸುವ ಆಪ್ಷನ್ಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ವೆಲ್ಕಮ್ ಟು ಬಾಸ್ವಾಲಾ ಕನ್ನಡ. ನಾನು ನಿಮ್ಮ ಶೇಷಕೃಷ್ಣ ಭಟ್. SIP ಯಲ್ಲಿ ಬಹಳಷ್ಟು ಪ್ರಯೋಜನಗಳಿದ್ದಾವೆ. ಇಷ್ಟೆಲ್ಲ ಅನುಕೂಲ ಇದ್ರೂ ಕೂಡ ಇವತ್ತು ಸಾಕಷ್ಟು ಜನ SIP ಇಂದ ಹಿಂದೆ ಸರಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸರಿಯಾದ ಪ್ಲಾನಿಂಗ್ ಇಲ್ಲ. ಯಾವಾಗ ಯಾವುದರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ಸ್ಮಾರ್ಟ್ SIP ಫೀಚರ್ಗಳ ಬಗ್ಗೆ ಇವರು ತಿಳ್ಕೊಂಡಿಲ್ಲ, ಇವರಿಗೆ ಗೊತ್ತಿಲ್ಲ. ಈ ಕಾರಣಕ್ಕೋಸ್ಕರನೇ ಬಹಳಷ್ಟು ಜನ ಇವತ್ತು SIP ಇಂದ ಹಿಂದೆ ಸರಿತಾ ಇದ್ದಾರೆ. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಈ ಸ್ಮಾರ್ಟ್ SIP ಅನ್ನ ಸೆಟ್ಟಿಂಗ್ ಮಾಡೋದು ಹೇಗೆ ಅಂತ. ನೋಡಿ, ಈಗ ಈ ಸ್ಮಾರ್ಟ್ SIP ಅನ್ನ ಹೇಗೆ ಸುಲಭವಾಗಿ ಸೆಟ್ಟಿಂಗ್ ಮಾಡೋದು ಅಂತ ಹೇಳುವಂಥದ್ದನ್ನ ನಾನು ಹೇಳ್ಕೊಡ್ತೀನಿ. ಸೊ ಇದಕ್ಕೆ ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು, ನಿಮ್ಮ ಫೈರ್ಸ್ ಆ್ಯಪ್ ಅನ್ನ ಓಪನ್ ಮಾಡಿ. ಫೈರ್ಸ್ ಆ್ಯಪ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಈಗಲೇ ಫೈರ್ಸ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ, ಫೈರ್ಸ್ ಆ್ಯಪ್ ಅನ್ನ ಓಪನ್ ಮಾಡಿ, ಅಲ್ಲಿ ಸ್ಮಾರ್ಟ್ ಈಕ್ವಿಟಿ SIP ಅಂತ ಕಾಣಿಸ್ತಾ ಇದೆಯಾ, ಅಲ್ಲಿ ಕ್ಲಿಕ್ ಮಾಡಿ. ಅದಾದ್ಮೇಲೆ ಪ್ರೈಸ್ ರೇಂಜ್ ಮತ್ತೆ ಎಕ್ಸ್ಪೈರಿ ಸೆಟ್ಟಿಂಗ್ಸ್ ಅನ್ನ ಸೆಟ್ ಮಾಡಿ. ಸ್ಟಾರ್ಟ್ SIP ಅಂತ ಹೇಳಿ ಕ್ಲಿಕ್ ಮಾಡಿ. ಅಷ್ಟೇ, ಮುಗೀತು. ಕೇವಲ 4 ಸ್ಟೆಪ್ ಅಲ್ಲಿ ಸೆಟ್ಟಿಂಗ್ ಮುಗೀತು. ಇಲ್ಲಿ ಯಾರು ಬೇಕಾದರೂ ಸುಲಭವಾಗಿ ಇನ್ವೆಸ್ಟ್ಮೆಂಟ್ ಶುರು ಮಾಡಬಹುದು. ಇದನ್ನ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ನಾನು ಕಣ್ಣಾರೆ ನೋಡಿರುವಂತ ಉದಾಹರಣೆ, ನನ್ನ ಫ್ರೆಂಡ್ ಸರ್ಕಲ್ ನಲ್ಲೇ ನಡೆದಿರುವಂತ ಉದಾಹರಣೆ. ನನಗೆ ರಾಹುಲ್ ಮತ್ತೆ ಅರುಣ್ ಅಂತ ಹೇಳಿ ಇಬ್ರು ಸ್ನೇಹಿತರಿದ್ದಾರೆ, ಆತ್ಮೀಯರು. ಬಹಳಷ್ಟು ವರ್ಷಗಳಿಂದ ಅವ್ರ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇಬ್ರು ಕೂಡ SIP ಯಲ್ಲಿ ಇನ್ವೆಸ್ಟ್ ಮಾಡಿರುವಂತವರೇ. 10 ವರ್ಷದ ಹಿಂದೆ ಇಬ್ರು ಕೂಡ ಒಂದಷ್ಟು ಹಣವನ್ನ SIP ಯಲ್ಲಿ ಹೂಡಿಕೆ ಮಾಡ್ತಾ ಬಂದಿದ್ದಾರೆ. ಇತ್ತೀಚೆಗೆ ಕೇಳಿದಾಗ ಇಬ್ರಿಗೂ ಕೂಡ ಒಳ್ಳೆ ರಿಟರ್ನ್ಸ್ ಕೂಡ ಬಂದಿದೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟು? ರಾಹುಲ್ಗೆ ಕಂಪೇರ್ ಮಾಡಿದ್ರೆ ಅರುಣ್ ತುಂಬಾ ಒಳ್ಳೆಯ ಮತ್ತೆ ರಾಹುಲ್ಗಿಂತ ಬೆಟರ್ ರಿಟರ್ನ್ಸ್ ಅನ್ನ ಪಡ್ಕೊಂಡಿದ್ದ. ಅರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸೇಮ್ ಆಶ್ಚರ್ಯ ನನಗೂ ಕೂಡ ಆಗಿತ್ತು. ಅದೇಗೆ ಸಾಧ್ಯ? ಇಬ್ರು ಕೂಡ 10 ವರ್ಷದಿಂದ SIP ಯಲ್ಲಿ ಇನ್ವೆಸ್ಟ್ ಮಾಡ್ತಾ ಬಂದಿದ್ದಾರೆ. ಅದೇಗೆ ಒಬ್ಬರಿಗೆ ಕಡಿಮೆ ಇನ್ನೊಬ್ಬರಿಗೆ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಅಂತ ಇದೇ ಕ್ಯೂರಿಯಾಸಿಟಿಯಲ್ಲಿ ಅದು ಹೇಗೆ ಸಾಧ್ಯ ಅಂತೇಳಿ ವಿಚಾರಿಸಿದಾಗ ಗೊತ್ತಾಗಿದ್ದು, ಸ್ಮಾರ್ಟ್ SIP ಯೂಸ್ ಮಾಡಿದ್ರೆ ನಿಮ್ಮ ಹೂಡಿಕೆ ಸೇಫ್ ಮತ್ತೆ ಒಳ್ಳೆಯ ರಿಟರ್ನ್ಸ್ ಅನ್ನ ಅದರಿಂದ ಪಡೆಯೋದಕ್ಕೆ ಸಾಧ್ಯ. ಮಾರ್ಕೆಟ್ ಅಂತ ಹೇಳಿದ್ರೆ ಅಲ್ಲಿ ಫ್ಲಕ್ಚುವೇಷನ್ಸ್ಗಳು ಇದ್ದೇ ಇರ್ತವೆ. ಮಾರ್ಕೆಟ್ ನಲ್ಲಿ ಏರಿಳಿತಗಳು ಸರ್ವೇ ಸಾಮಾನ್ಯ. ಮಾರ್ಕೆಟ್ ಬಗ್ಗೆ ಗೊತ್ತಿರುವಂತವರಿಗೆ ಇದು ಗೊತ್ತಿರುತ್ತೆ. ಆ ಮಾರ್ಕೆಟ್ ಏರಿಳಿತಗಳು ನಿಮ್ಮ ಹೂಡಿಕೆಗೆ ದೊಡ್ಡ ಪೆಟ್ಟು ಕೊಟ್ಬಿಡುತ್ತೆ. ಇದೇ ಕಾರಣಕ್ಕೆ ಇವತ್ತು SIP ಅಂತ ಹೇಳಿದ್ರೆ ಹೂಡಿಕೆ ಮಾಡೋದಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರೆ. ಮಾರ್ಕೆಟ್ ಚೆನ್ನಾಗಿದ್ದಾಗ್ಲೂ ಅಥವಾ ಈ ಏರಿಳಿತಗಳು ಇದ್ದಾಗ್ಲೂ ತಾವು ಮಾಡುವಂತ ಹೂಡಿಕೆಯಲ್ಲಿ ಒಂದಿಷ್ಟು ಕೂಡ ಬದಲಾವಣೆ ಮಾಡಲ್ಲ. ಇದು ತುಂಬಾ ಜನ ಮಾಡುವಂತ ತಪ್ಪು. ಈ ತಪ್ಪನ್ನ ತಿದ್ದುಕೊಂಡ್ರೆ, ಇದಕ್ಕೊಂದು ಪರಿಹಾರವನ್ನ ಕಂಡುಕೊಂಡ್ರೆ ಖಂಡಿತವಾಗ್ಲೂ SIP ಯಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಪಡೆಯೋದಕ್ಕೆ ಸಾಧ್ಯ. ಹಾಗಿದ್ರೆ ಇದಕ್ಕಿರುವಂತ ಪರಿಹಾರ ಏನು, ಇದಕ್ಕಿರುವಂತ ಸೊಲ್ಯೂಷನ್ ಏನು ಅಂತೇಳಿ ನೀವು ಕೇಳ್ಬೋದು.
ಅದೇನ್ ಗೊತ್ತಾ? ಅದೇನೆ ಸ್ಮಾರ್ಟ್ ಈಕ್ವಿಟಿ SIP. ಇನ್ವೆಸ್ಟ್ ಮಾಡುವವರಿಗೆ ಇದೊಂಥರ ಗೇಮ್ ಚೇಂಜರ್ ಫೀಚರ್ ಅಂತ ಹೇಳ್ಬೋದು. ನೀವು ಒಳ್ಳೆಯ ರಿಟರ್ನ್ಸ್ ಅನ್ನ ಪಡಿಬೇಕಾ? ಅದಕ್ಕೆ ಸ್ಮಾರ್ಟ್ ಈಕ್ವಿಟಿ SIP ನಿಮಗೆ 2 ಸೂಪರ್ ಫೀಚರ್ಗಳನ್ನು ಕೊಡುತ್ತೆ. ಹಾಗಿದ್ರೆ ಆ ಫೀಚರ್ಗಳೇನು ಅದನ್ನು ನೋಡೋಣ. ಮೊದಲನೇದು ಪ್ರೈಸ್ ರೇಂಜ್ ಸೆಲೆಕ್ಟರ್. ಇಲ್ಲಿ ನೀವು ಒಂದು ನಿರ್ದಿಷ್ಟ ರೇಂಜ್ ಅನ್ನ ಫಿಕ್ಸ್ ಮಾಡಬಹುದು. ಆ ರೇಂಜಿನ ಒಳಗಡೆ ಸ್ಮಾರ್ಟ್ ಈಕ್ವಿಟಿ SIP ಇನ್ವೆಸ್ಟ್ ಮಾಡುತ್ತೆ. ಸೊ ನೀವು ಮಾಡಬೇಕಾಗಿರೋದೇನಿಲ್ಲ, ನೀವು ರೇಂಜ್ ಅನ್ನ ಫಿಕ್ಸ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಶೇರ್ಸ್ ಅನ್ನ ಪರ್ಚೇಸ್ ಮಾಡಲ್ಲ. ಸೊ ಇದನ್ನ ಉದಾಹರಣೆ ಸಮೇತವಾಗಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ನೀವು TCS ಶೇರ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೀರಾ. ಸೊ ಅದರ ಬಗ್ಗೆ ಸ್ಟಡಿ ಮಾಡಿರ್ತೀರಾ, ಅನಾಲಿಸಿಸ್ ಮಾಡಿರ್ತೀರಾ. ಎಸ್, TCS ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಣ, SIP ಮಾಡೋಣ ಅಂತ ನೀವು ಅನ್ಕೊಂಡಿರ್ತೀರಾ. ಸೊ ಅದಕ್ಕೆ 3,200 ರೂಪಾಯಿಂದ 3,400 ರೂಪಾಯಿವರೆಗೆ ಒಂದು ರೇಂಜ್ ಅನ್ನ ಸೆಟ್ ಮಾಡಿರ್ತೀರಾ. TCS ಶೇರ್ಸ್ ನ ಬೆಲೆ 3,400 ರೂಪಾಯಿಗಿಂತ ಮೇಲ್ ಹೋದ್ರೆ ಪರ್ಚೇಸ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಅದರೊಳಗಡೆ ಇದ್ರೆ ಮಾತ್ರ ಈ ಸ್ಮಾರ್ಟ್ ಈಕ್ವಿಟಿ SIP ಪರ್ಚೇಸ್ ಮಾಡುತ್ತೆ. ಈ ತರ ಅಧಿಕ ಬೆಲೆಗೆ ಪರ್ಚೇಸ್ ಮಾಡೋದನ್ನ ನೀವು ಈಸಿಯಾಗಿ ತಡಿಬಹುದು ಮತ್ತು ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡಬಹುದು. ಸರಿಯಾದ ಸಮಯಕ್ಕೆ ಸರಿಯಾದ ಬೆಲೆಗೆ ನೀವು ಶೇರ್ಸ್ ಅನ್ನ ಪರ್ಚೇಸ್ ಮಾಡಬಹುದು, ಇನ್ವೆಸ್ಟ್ ಮಾಡಿ ಒಳ್ಳೆಯ ರಿಟರ್ನ್ಸ್ ಅನ್ನು ಕೂಡ ಪಡೆಯಬಹುದು. ಇದು ಮೊದಲನೇ ಫೀಚರ್. ಎರಡನೇ ಫೀಚರ್ ಎಕ್ಸ್ಪೈರಿ ಸೆಟ್ಟಿಂಗ್ಸ್. ಈ ಫೀಚರ್ ಇಂದ ನಮ್ಮ ಇನ್ವೆಸ್ಟ್ಮೆಂಟ್ಗೆ ಒಂದು ಲಿಮಿಟೇಷನ್ ಅನ್ನ ಸೆಟ್ ಮಾಡೋದಿಕ್ಕಾಗತ್ತೆ. ಉದಾಹರಣೆಗೆ ನೀವು 50,000 ತನಕ ರಿಲಯನ್ಸ್ ಶೇರ್ಸ್ ಅನ್ನ ತಗೋಬೇಕು ಅಂತಿದ್ರೆ, ಅಥವಾ 100 ಶೇರ್ಸ್ ತನಕ ಮಾತ್ರ ತಗೋಬೇಕು ಅಂತಿದ್ರೆ ಸ್ಮಾರ್ಟ್ SIP ಅದನ್ನ ಮಾಡುತ್ತೆ. ನೀವು ಸೆಟ್ ಮಾಡಿರೋ ಲಿಮಿಟ್ಗೆ ಸರಿಯಾಗಿ ಶೇರ್ಸ್ ಅನ್ನ ತಗೊಳುತ್ತೆ. ನೀವು 50,000 ಅಂತ ಫಿಕ್ಸ್ ಮಾಡಿದ್ರೆ ಅಲ್ಲಿಗೆ ಪರ್ಚೇಸ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. 50,001 ಅದು ಪರ್ಚೇಸ್ ಮಾಡೋದಿಲ್ಲ. ಅದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಯಾವುದೇ ರೀತಿಯ ಮ್ಯಾನ್ಯುವಲ್ ಟ್ರ್ಯಾಕಿಂಗ್ನ ಅವಶ್ಯಕತೆ ಇಲ್ಲಿರೋದಿಲ್ಲ. ತುಂಬ ಸುಲಭವಾಗಿ ಇದು ನಡೆಯುತ್ತೆ. ಸೊ ಇದು ಸ್ಮಾರ್ಟ್ SIP ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳುವಂಥದ್ದಾಯಿತು. ಸೊ ಇಲ್ಲಿ SIP ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳುವಂಥದ್ದನ್ನು ಕೂಡ ನಾನು ನಿಮಗೆ ಹೇಳಬೇಕು. ನಂಬರ್ಸ್ಗಳ ಮುಖಾಂತರ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನೀವು ಸ್ಮಾರ್ಟ್ SIPಯಲ್ಲಿ ಪ್ರತಿ ತಿಂಗಳು 10,000 ರೂಪಾಯಿ ಹಂಗೆ ಮುಂದಿನ 10 ರಿಂದ 20 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಸಿಗುವಂತ ರಿಟರ್ನ್ಸ್ ಎಷ್ಟು ಗೊತ್ತಾ? ವರ್ಷಕ್ಕೆ 12% ರಿಟರ್ನ್ಸ್ ಅಂತ ಇಟ್ಕೊಂಡ್ರು ಪ್ರತಿ ತಿಂಗಳು 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಹಣ ಯಾವ ರೀತಿ ಬೆಳೆಯುತ್ತೆ ಅಂದ್ರೆ ನೋಡಿ, ಪ್ರತಿ ತಿಂಗಳು 10,000 ರೂಪಾಯಿ 10 ವರ್ಷ ನೀವು SIPಯಲ್ಲಿ ಹಾಕ್ತಾ ಬರ್ತೀರಿ. 12 ಲಕ್ಷ ರೂಪಾಯಿ ನೀವು ಹೂಡಿಕೆ ಮಾಡಿದ್ರೆ ನಿಮಗೆ ಸಿಗುವಂತ ರಿಟರ್ನ್ಸು 23 ಲಕ್ಷ. ಅದೇ 10,000 ರೂಪಾಯಿಯನ್ನ 10 ವರ್ಷದ ಬದಲು 20 ವರ್ಷ ನೀವು ಹೂಡಿಕೆ ಮಾಡಿದ್ರೆ, ಅಂದ್ರೆ ಟೋಟಲ್ 24 ಲಕ್ಷ ನೀವು ಹೂಡಿಕೆ ಮಾಡಿದಂಗಾಗತ್ತೆ. ಆಗ 20 ವರ್ಷದಲ್ಲಿ ನಿಮಗೆ ಸಿಗುವಂತ ರಿಟರ್ನ್ಸ್ ಎಷ್ಟು ಗೊತ್ತಾ? 76 ಲಕ್ಷ. ಆಶ್ಚರ್ಯ ಆಗಿರ್ಬೋದಲ್ವಾ? ಈಗ ಗೊತ್ತಾಯ್ತಾ ಈ ಕಾಂಪೌಂಡಿಂಗ್ ಅಥವಾ ಪವರ್ ಆಫ್ ಕಾಂಪೌಂಡಿಂಗ್ ಅಂದ್ರೆ ಏನು, ಕಾಂಪೌಂಡಿಂಗ್ ನ ಪವರ್ ಅಂದ್ರೆ ಏನು ಅಂತ. ಇಲ್ಲಿ ನೀವು ಹೂಡಿಕೆ ಮಾಡುವ ಒಂದೊಂದು ರೂಪಾಯಿ ಕೂಡ ರೂಪಾಯಿಗೆ ರೂಪಾಯಿ ಸೇರ್ತಾ ಬೆಳೀತಾ ಹೋಗುತ್ತೆ. ಸ್ಮಾರ್ಟ್ SIP ಸರಿಯಾದ ಹೂಡಿಕೆಯಲ್ಲಿ ನಿಮಗೆ ಸಹಾಯ ಮಾಡಿ ನಿಮ್ಮ ಹೂಡಿಕೆಯನ್ನ ಸ್ಮಾರ್ಟ್ ಆಗಿ ಬೆಳೆಸೋಕೆ ಉಪಯೋಗವಾಗುತ್ತೆ. ಇದನ್ನ ಅರುಣ್ ನನಗೆ ಮತ್ತೆ ರಾಹುಲ್ಗೆ ಹೇಳ್ಕೊಟ್ಟ. ಈಗ ರಾಹುಲ್ ಕೂಡ ಸ್ಮಾರ್ಟ್ SIP ಯೂಸ್ ಮಾಡಿ ಇನ್ವೆಸ್ಟ್ ಮಾಡ್ತಿದ್ದಾನೆ, ಒಳ್ಳೆಯ ರಿಟರ್ನ್ಸ್ ಕೂಡ ಪಡಿತಾ ಇದ್ದಾನೆ. ಹಳೆ ಮೆಥಡ್ಗಳನ್ನು ಬಳಸಿ ನೀವು ಕೂಡ ಈ ತಪ್ಪುಗಳನ್ನು ಮಾಡಬೇಡಿ. ನೀವು ಕಷ್ಟಪಟ್ಟು ಸಂಪಾದಿಸಿದಂಥ ದುಡಿದ ಹಣವನ್ನು ಸರಿಯಾಗಿ ಹೂಡಿಕೆ ಮಾಡದೆ ಲಾಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ಮಾರ್ಟ್ ಆಗಿ ಹಣ ಗಳಿಸಬೇಕು ಅಂದರೆ ಸ್ಮಾರ್ಟ್ SIPಯನ್ನು ಬಳಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದೇ ರೀತಿ ಇನ್ವೆಸ್ಟ್ಮೆಂಟು, ಸ್ಟಾಕ್ಸು, ಮ್ಯೂಚುವಲ್ ಫಂಡು, ಮನಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಮಾಹಿತಿಗಳಿಗಾಗಿ ಈಗಲೇ ಡೌನ್ಲೋಡ್ ಮಾಡಿ ಬಾಸ್ವಾಲಾ. ಡಿಸ್ಕ್ರಿಪ್ಷನ್ನಲ್ಲಿ ಬಾಸ್ವಾಲಾ ಆ್ಯಪ್ನ ಲಿಂಕ್ ಇದೆ, ಕ್ಲಿಕ್ ಮಾಡಿ, ಆ್ಯಪ್ ಡೌನ್ಲೋಡ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.